ಕೊಲೆ ಆರೋಪಿಯೊಬ್ಬನಿಗೆ ಪೊಲೀಸರು ಕೊಟ್ಟಂತಹ ಭದ್ರತೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಹಜವಾಗಿಯೇ ಇದು ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ರೌಡಿ ಶೀಟರ್ ಹತ್ಯೆಯ ಆರೋಪಿಗಳಿಗೆ ಭಾರೀ ಭದ್ರತೆಯನ್ನು ಕೊಡಲಾಗಿದೆ. ಮುಂದೆ ಒಂದು ಎಸ್ಕಾಟ್ ಕಾರು, ಹಿಂದೆ ಒಂದು ಎಸ್ಕಾಟ್ ಕಾರು, ಮಧ್ಯೆ ಕೊಲೆ ಪ್ರಕರಣದ ಆರೋಪಿಗಳು. ಎಸ್ಕಾಟ್ ಕಾರಿನಲ್ಲಿ 5 ಗನ್ಮ್ಯಾನ್ಗಳು, 10 ಪುಡಿ ರೌಡಿಗಳು. ತಮಿಳುನಾಡಿನ ಹೊಸೂರು ಕೋಟ್ನ ಬಳಿ ನಡೆದಿರುವಂತಹ ಘಟನೆ ಇದು. ಹತ್ಯೆಯ ಪ್ರಕರಣದ ಆರೋಪಿಗಳ ಬಿಲ್ಡಪ್ನಿಂದ ಸಹಜವಾಗಿಯೇ ಆತಂಕ ಸೃಷ್ಟಿಯಾಗಿದೆ. ರೌಡಿ ಶೀಟರ್ ಹತ್ಯೆಯ ಆರೋಪಿಗಳಿಗೆ ಭಾರೀ ಭದ್ರತೆ. ಈ ಭದ್ರತೆ ಇದೆಯಲ್ಲ, ಇದು ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಾಗಿ ಇವರಿಗೆ ಇಷ್ಟೊಂದು ಭದ್ರತೆಯನ್ನು ಕೊಟ್ಟಿರುವಂಥದ್ದು? ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಇದೇ ರೀತಿಯ ಭದ್ರತೆಯನ್ನು ಕೊಡಲಾಗುತ್ತಾ? ಅದಕ್ಕೆ ಪೊಲೀಸರ ಅವಕಾಶವನ್ನು ಕೊಡ್ತಾರಾ ಅಂಥೇಳಿ ನೋಡಿ ಯಾವ ರೀತಿ ಭದ್ರತೆ ಇದೆ ಅಂಥೇಳಿ. 4-5 ಜನ ಗನ್ಮ್ಯಾನ್ಗಳು, ಅದರ ಜೊತೆ ಅವರ ಪಠಾಲಮ್ಮು, ಇವರೆಲ್ಲರನ್ನು ಕೂಡ ಕರ್ಕೊಬಂದಿರುವಂಥದ್ದು ಪೊಲೀಸರು. ಪೊಲೀಸರ ನಡೆ ಸಹಜವಾಗಿಯೇ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಯಾಕಾಗಿ ಕೊಲೆ ಆರೋಪಿಯನ್ನು ಇಷ್ಟೊಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದ್ದು ಅನ್ನುವಂತಹ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು. ಗನ್ಮ್ಯಾನ್ಗಳ ಜೊತೆಗೆ, ಪೊಲೀಸರ ಜೊತೆಗೆ ಆತನ ಪಠಾಲಮನ್ನು ಕಟ್ಟಿಕೊಂಡು ಆತ ನ್ಯಾಯಾಲಯಕ್ಕೆ ಬಂದಿರುವಂಥದ್ದು. ಸರ್ಜಾಪುರ ರಸ್ತೆಯ ಸೂಲಿಕುಂಟೆ ಮೂಲದ ಹತ್ಯೆಯ ಆರೋಪಿಗಳು ಇವರೆಲ್ಲರೂ ಕೂಡ ನಿನ್ನೆ ಹೊಸೂರಿನ ಕೋರ್ಟ್ಗೆ ಹಾಜರಾಗಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸೆಪ್ಟೆಂಬರ್ನಲ್ಲಿ ಯುವಕನ ಹತ್ಯೆಯನ್ನು ಮಾಡಿದ್ರು ಈ ಆರೋಪಿಗಳು. ಸರ್ಜಾಪುರ ರಸ್ತೆಯ ಸೂಲಿಕುಂಟೆ ಮೂಲದ ಹತ್ಯೆಯ ಆರೋಪಿಗಳಿವರು ನಿನ್ನೆ ಹೊಸೂರಿನ ಕೋರ್ಟ್ಗೆ ಹಾಜರಾಗಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಸೆಪ್ಟೆಂಬರ್ನಲ್ಲಿ ಯುವಕನ ಹತ್ಯೆಯನ್ನು ಮಾಡಿದಂತಹ ಆರೋಪ ಈ ವ್ಯಕ್ತಿಗಳ ಮೇಲಿದೆ. ಇತ್ತೀಚೆಗೆ ಜಾಮೀನನ್ನು ಪಡೆದು ಹೊರಬಂದಿರ್ತಾರೆ ಆರೋಪಿಗಳು. ಮತ್ತೆ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಹೊಸೂರಿನ ಟೌನ್ ಪೊಲೀಸರು. ಹತ್ಯೆಯಾದಂತಹ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಸೇರಿದಂತೆ ಗನ್ಮ್ಯಾನ್ಗಳ ಮೇಲೆ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, ಈ ಹತ್ಯೆಯ ಆರೋಪಿಗಳಿಗೆ ಎಸ್ಕಾಟ್ ಕೊಟ್ಟಿದ್ದು ಯಾರು? ಪೊಲೀಸರು ಕೊಟ್ಟಿರುವಂತಹ ವ್ಯವಸ್ಥೆನಾ ಇದು, ಅಥವಾ ಅವರಿಗೆ ಅವರೇನೆ ಮಾಡಿಕೊಂಡಂತಹ ಎಸ್ಕಾಟ ಇದು, ಹೇಗೆ ಅಂತ ಹೇಳಿ? ಪ್ರೇಮ್, ಖಂಡಿತ ಏನು ಸರ್ಜಾಪುರ ಮುಖ್ಯ ರಸ್ತೆಯ ಸೂಳುಕುಂಟೆ ರೌಡಿ ಶೀಟರ್ಗಳು ನಿನ್ನೆ ಹೊಸೂರಿನ ನ್ಯಾಯಾಲಯಕ್ಕೆ ಹಾಜರಾಗಬೇಕಾದ್ರೆ ಒಂದು ಗನ್ಮ್ಯಾನ್ಗಳನ್ನ, ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಒಂದು 10 ಪುಡಿ ರೌಡಿಗಳನ್ನ ಕರ್ಕೊಂಡು ಹೊಸೂರು ನ್ಯಾಯಾಲಯಕ್ಕೆ ಹೋಗಿರುವಂತದ್ದು. ಆ ಸಮಯದಲ್ಲಿ ಯಾವ ಸಚಿವರಿಗೂ ಕಮ್ಮಿ ಇಲ್ಲ ಭದ್ರತೆ. ಆ ರೀತಿಯಾದಂತಹ ಎಸ್ಕಾಟ್ ನಲ್ಲಿ ಹಿಂದೆ ಒಂದು ಕಾರು, ಮುಂದೆ ಒಂದು ಕಾರು, ಈ ರೀತಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಆ ನ್ಯಾಯಾಲಯದ ಆವರಣಕ್ಕೆ ಹೋದಾಗ ಒಂದ್ ರೀತಿ ಆತಂಕ ಸೃಷ್ಟಿಯಾಗಿತ್ತು. ಆ ನಂತರ ಆ ನ್ಯಾಯಾಲಯಕ್ಕೆ ಹೋಗಿ ವಾಪಸ್ ಬರ್ತಿದ್ದಂಗೆ ಹೊಸೂರು ಟೌನ್ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಅಂದ್ರೆ ಸೆಪ್ಟೆಂಬರ್ 18ನೇ ತಾರೀಕು ಸೂಳುಕುಂಟೆ ಬಳಿ ಒಂದು ಯುವಕ ರೇವಂತ್ ಅಂತೇಳಿ ಯುವಕನನ್ನ ಕೊಲೆ ಮಾಡಿ ತಮಿಳುನಾಡು ಗಡಿಯ ಬಾಗ್ಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಿಸಾಕಿ ಬಂದಿದ್ರು. ಆ ನಂತರ ಆ ಪ್ರಕರಣದಲ್ಲಿ ಏನು ಆರೋಪಿಗಳು ಜೈಲು ಪಾಲಾಗಿದ್ರು. ಜೈಲು ಪಾಲಾಗಿ ಇತ್ತೀಚೆಗಷ್ಟೇ ಜೈಲಿನ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ರು. ನ್ಯಾಯಾಲಯಕ್ಕೆ ಹಾಜರಾಗಿ ಒಂದು ನ್ಯಾಯಾಲಯದಲ್ಲಿ ಸೈನ್ ಹಾಕ್ಬೇಕಾಗಿತ್ತು. ಹಾಗಾಗಿ ನಿನ್ನೆ ಜೈಲಿಗೆ ಏನು ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಎಸ್ಕಾಟ್ ಅನ್ನ ಮಾಡ್ಕೊಂಡು ಹೋಗಿರೋದು ಒಂದು ದೊಡ್ಡ ಈಗ ಸುದ್ದಿ ಆಗಿರೋದು. ತಮಿಳುನಾಡಿನಲ್ಲೂ ಸಹ ಏನು ಹೊಸೂರು ಇದೆ, ಹೊಸೂರಿನ ನ್ಯಾಯಾಲಯಕ್ಕೆ ಹೋಗಿದ್ರು. ಆ ಸಮಯದಲ್ಲೂ ಸಾಕಷ್ಟು ಅಲ್ಲಿ ನ್ಯಾಯಾಲಯದಲ್ಲಿ ನಡೆದಿದ್ದಂತ ಜನ ಸಹ ಇಂದು ಏನು ಈ ಭದ್ರತೆಯನ್ನು ನೋಡಿ ಒಂದು ರೀತಿ ಬಿದ್ದಿದ್ದಾರೆ. ಹಾಗಾಗಿ ಈಗ ಹೊಸೂರು ಪೊಲೀಸರು ಅವರನ್ನ ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ ಗನ್ಮ್ಯಾನ್ಗಳಿರ್ಬೋದು ಅಥವಾ ಜೊತೆಲಿದ್ದಂತಹ ಪುಡಿ ರೌಡಿಗಳ ಮೇಲೆ ಸಹ ಕೇಸನ್ನ ಹಾಕಿ ಈಗ ಮತ್ತೆ ಜೈಲಿಗೆ ಕಳಿಸುವಂತಹ ಪ್ರಕರಣ ಈಗ ದಾಖಲಾಗಿರ್ತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸರು ಕೊಟ್ಟಿರುವಂತಹ ಭದ್ರತೆ ಅಲ್ಲ, ಅವರಿಗೆ ಅವರೇ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ ಮಾಡ್ಕೊಂಡಿರುವಂತಹ ಭದ್ರತೆ ಇದು.
ನಿನ್ನೆ ಸಹಜವಾಗಿಯೇ ಈ ಎಲ್ಲ ಬೆಳವಣಿಗೆಗಳು ಕೂಡ ಕೋರ್ಟ್ನಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಪೊಲೀಸರು ಇವರ ಸೊಕ್ಕಡಗಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಇವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ.